ಒಂದು ವಾಟ್ಸ್ಆ್ಯಪ್ ಮೆಸೇಜ್ನ ಬರೆಯೋದ್ರಿಂದ ಹಿಡಿದು ಇವತ್ತು ಒಂದು ಇನ್ವಿಟೇಷನ್ ಕಾರ್ಡ್ನ ಬರ್ಸೋದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸೀರಿಯಸ್ಲಿ ನಿಮಗೆ ಎಷ್ಟು ಖುಷಿ ಇದೆ ಮೇಘಲ ನಮ್ಮ ಮನೆಗೆ ಬರ್ತಿರೋದು. ಅನ್ಫಾರ್ಚುನೇಟ್ಲಿ ಚಿಕ್ಕಪೇಟೆ ಟ್ರಾಫಿಕ್ ಎಷ್ಟು ಕ್ರೇಜಿ ಇದೆ ಅಂತಂದ್ರೆ ಗೈಸ್, ಇದು ಯಾಕೋ ಬಂದಿರೋ ಕೆಲಸ ಆಗಲ್ಲ ಅಂತ ಅನ್ಸುತ್ತೆ ಗೈಸ್. ಮೇಡಮ್ ಅವರು ಮನೆಯವರು ಎಲ್ಲ ಬೈತಾವ್ರೆ, ಸರಿಯಾಗಿ ಬೈಸ್ಕೊಂಡೆ ನಾನು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ರು ಅಲ್ಲಿ ಬಂದು ಒಂದೂವರೆ ಅವರ್ ಆಯ್ತು. ನನ್ನ ಲೈಫ್ ಅಲ್ಲೇನೆ ವರ್ಸ್ಟ್ ಡಿಸಿಷನ್ ನಾನು ಕಾರ್ನ ಚಿಕ್ಕಪೇಟೆಗೆ ಎತ್ಕೊಂಡ್ ಬಂದಿದ್ದು. ಅಕ್ಕ ಅಂತ ತಂಗಿನ ಬಿಟ್ಕೊಡಲ್ಲ, ತಂಗಿನೂ ಅಕ್ಕದಿನ ಬಿಟ್ಕೊಡಲ್ಲ. ಮಧ್ಯದಲ್ಲಿ ನಾನು ಹೆಂಗಿರ್ತೀನಿ ನನಗೆ ಪರ್ಸನಲಿ ಹೇಳ್ಬೇಕು ಅಂದ್ರೆ ಇದಿಷ್ಟ ಆಯ್ತು. 24/10/2029 ನಲ್ಲಿ ಇವ್ರ ಮದುವೆ ಎಷ್ಟು ಚೆನ್ನಾಗಿದೆ ನೋಡಿ. ಇದೇನೋ ಓದು ಲೇಟ್ ಆಯ್ತು ಸ್ವಲ್ಪ. ನನ್ ಮೇಲಂತೂ ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ನಮ್ಮ ಮೂರನೇ ಎಳಿಮಯ್ಯ ಯಾವಾಗ್ಲೂ ಕಾಯಿಸ್ತವ್ರೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಲೇಟ್ ಮಾಡ್ತಾರೆ. ಕಾಲಲ್ಲೇ ಹೇಳ್ಬಿಟ್ಲಿ ಇವಳು, ಲಚ್ಚು ಆಲ್ರೆಡಿ ನಂಗೆ ಜಗಳ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಸ್, ಫೈನಲಿ ವಿ ಹ್ಯಾವ್ ಮೇಡ್ ಇಟ್ ಅಫಿಷಿಯಲ್. ಇನ್ನು ಯಾರ್ಯಾರು ಆ ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ. ನನ್ನ ಮತ್ತೆ ನಂದು ಹೂ ಮುಡ್ಸೋ ಶಾಸ್ತ್ರ, ಅದೇ ನಮ್ಮ ಮೊದಲನೇ ಶಾಸ್ತ್ರ ಇತ್ತು. ಆಲ್ಮೋಸ್ಟ್ ಇದೊಂಥರ ಮಿನಿ ಎಂಗೇಜ್ಮೆಂಟ್ ಅಂತಾನೆ ಅನ್ಬೋದು. ಸೊ ನೆಕ್ಸ್ಟ್ ವೆಡ್ಡಿಂಗ್ ಪ್ಲಾನ್ಸ್ ಎಲ್ಲ ಏನು ಅಂತ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವತ್ತು ನಮ್ಮ ಇನ್ನೊಂದು ಸ್ಪೆಷಲ್ ಡೇ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡ್ಸಕ್ ಹೋಗ್ತಾ ಇದೀವಿ. ನಂದು ಮತ್ತೆ ಅವ್ರ ಫ್ಯಾಮಿಲಿನೂ ಬರ್ತಾ ಇದ್ರೆ, ನಾನು ಮತ್ತೆ ನಮ್ಮ ಡ್ಯಾಡಿನೂ ಇಲ್ಲಿಂದ ಹೋಗ್ತೀವಿ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾನು ನಿಮಗೆ ನಮ್ಮ ಸ್ಟೋರಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನಮ್ದು 8 years ರಿಲೇಶನ್ಶಿಪ್. ಇನಿಷಿಯಲ್ ಡೇಸ್ ಅಲ್ಲಿ ನಾವು ನಾನು ಅವ್ರಿಗೆ ಇದುವರೆಗೂ ಒಂದು ಲವ್ ಲೆಟರ್ ಕೊಟ್ಟಿದ್ದೀನೋ ಇಲ್ವಾಗ ಗೊತ್ತಿಲ್ಲ, ನೆನಪಿಲ್ಲ. ವಾಟ್ಸಪ್ಪಲ್ಲೇ ಆಲ್ಮೋಸ್ಟ್ ನಂದು ಒಳ್ದು ಕಾನ್ವರ್ಸೇಷನ್ ಎಲ್ಲನೂ ಆಗ್ತಿದ್ದು. ಸೊ ಒಂದು ವಾಟ್ಸ್ಆ್ಯಪ್ ಮೆಸೇಜ್ನ ಬರೆಯೋದ್ರಿಂದ ಹಿಡಿದು ಇವತ್ತು ಒಂದು ಇನ್ವಿಟೇಷನ್ ಕಾರ್ಡ್ನ ಬರ್ಸೋದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸೀರಿಯಸ್ಲಿ ಇದೊಂಥರ ಲಾಂಗ್ ವೇ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗ್ತಿದೆ. ಇವತ್ತೊಂದು ದಿನ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾವು ಇವತ್ತು ಹೋಗ್ತಿರೋದು ಚಿಕ್ಕಪೇಟೆಯಲ್ಲಿ ಡೆಡಿಕೇಟೆಡ್ ರೋಡೇನೇ ಇದೆ ಈ ಇನ್ವಿಟೇಷನ್ ಕಾರ್ಡ್ನೆಲ್ಲ ಪ್ರಿಂಟ್ ಮಾಡಿಸೋದಕ್ಕೆ. ಸೊ ಇವಾಗ ನಾನು ಒಂದು ವೇ ಹೋಗಬೇಕಾದ್ರೆ ನಮ್ಮ ಡ್ಯಾಡಿನ ಪಿಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಹೋಗ್ತೀನಿ. ನಂದು, ಅವರಮ್ಮ, ಮತ್ತೆ ಸುಪ್ರಿಯಾ ಅವರು, ಮತ್ತೆ ಲಚ್ಚು, ಇವ್ರು 4 ಜನನು ಅಲ್ಲಿಂದ ಅವ್ರ ಮನೆಯಿಂದ ಡೈರೆಕ್ಟಾಗಿ ಬರ್ತಾರೆ. ಸೊ ಬನ್ನಿ, ಅಲ್ಲೋದ್ಮೇಲೆ ಯಾವುದೇ ಥರ ಕಾರ್ಡ್ಗಳಿರುತ್ತೆ, ನಾವು ಯಾವ ಥರ ಪ್ರಿಂಟ್ ಮಾಡಿಸ್ತಾ ಇದೀವಿ, ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಬನ್ನಿ ಹೊಡೋಣ, ಲೆಟ್ಸ್ ಗೋ. ಓಕೆ, ಸೊ ಇಲ್ಲಿ ಜಯನಗರ ಹತ್ರ ಬಂದು ನಮ್ಮ ಡ್ಯಾಡಿನ ಪಿಕ್ ಮಾಡಿದ್ವಿ. ನಮ್ಮ ಡ್ಯಾಡಿ ಇಲ್ಲೇ ಇದ್ದಾರೆ. ಆಯ್ ಡ್ಯಾಡಿ ಎಲ್ಲರಿಗೂ ಹಾಯ್. ಸೊ ನಿನ್ನೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿತಲ್ಲ, ಹೆಂಗನ್ಸು ಡ್ಯಾಡಿ ನಿಮಗೆ? ಚೆನ್ನಾಗಾಯ್ತು, ಸೂಪರ್. ನಿಮಗೆ ಎಷ್ಟು ಖುಷಿ ಇದೆ ಮೇಘಲ ನಮ್ಮ ಮನೆಗೆ ಬರ್ತಿರೋದು? ಮೇಘಲ ನಮ್ಮ ಮನೆಗೆ ಬರ್ತೀವಿ, ನಮ್ಮ ಮನೆ ಮಗಳು ನಮ್ಮ ಮನೆಗೆ ಬರೋ ಖುಷಿ ಇಲ್ವಾ? ಒಳ್ಳೆ ಕಥೆ ಇತ್ತು, ಅದ್ರ ಬಗ್ಗೆ ನೋ ಕಾಮೆಂಟ್. ಓಕೆ, ಸೊ ಎಲ್ಲ ಚೆನ್ನಾಗಾಯ್ತು ಬಿಡು. ನೆಕ್ಸ್ಟ್ ಮುಂದೆ ಏನು ಕೆಲಸಗಳು? ಈಗ ಪತ್ರಿಕೆ ಇದೆ, ಮತ್ತೆ ಪತ್ರಿಕೆ ಒಂದೇ ನಮಗೆ ಟೆನ್ಷನ್ನು. ಅದಾಯಿತು ಅಂತಂದರೆ ಇನ್ನೇನಿದು ಚೌಟ್ರಿ ವರಪೂಜೆವರೆಗೂ ಏನು ತೊಂದರೆ ಇಲ್ಲ. ವರಪೂಜೆವರೆಗೂ ಇದೊಂದು ಸ್ವಲ್ಪ ಪೂಜೆ ಚಪ್ರ ಮಾಡಬೇಕು. 3 ದಿವಸ 5 ದಿವಸ ಅಂತ ಚಪ್ರಗಳು ಹಾಕಬೇಕು. ಅದ್ರ ಶಾಸ್ತ್ರಗಳು ಏನಿದೆ ಅನ್ನೋದನ್ನು ಮಾಡಬೇಕು. ಎಲ್ಲ ಓಡಾಟಗಳು ಜಾಸ್ತಿ ಇದೆ. ಮನೆ ಕಟ್ಟೋದು ಎಷ್ಟು ಕಷ್ಟ ಇದೆಯೋ, ಮದುವೆ ಮಾಡೋದು ಅಷ್ಟೇ ಟೆನ್ಷನ್ ಇರುತ್ತೆ ನಮಗೆ. ಎರಡು ಒಟ್ಟಿಗೆ ಬಿದ್ದಿರೋದ್ರಿಂದ ಡಬಲ್ ಟೆನ್ಷನ್ನು. ಯಾವ್ದು ಮಾಡೋದು, ಇದು ಮಾಡೋದ, ಅದು ಮಾಡೋಣ, ಇದು ಕರೆಯೋಣ, ಅದು ಕರೆಯೋಣ, ಯಾರನ್ನ ಕರೆಯೋಣ, ಅವ್ರನ್ನ ಕರೆಯೋಣ, ಇವ್ರನ್ನ ಕರೆಯೋಣ, ಇವ್ರನ್ನ ಗೃಹಪ್ರವೇಶ ಕರೆಯೋಣ, ಇವ್ರ ಮದುವೆ ಕರೆಯೋಣ, ಆ ಥರನೂ ಮಾಡೋಂಗಿಲ್ಲ. ಗೃಹಪ್ರವೇಶ ಬಂದವರು ಮದುವೆಗೆ ಬರೋರು ಗೃಹಪ್ರವೇಶಕ್ಕೆ ಬರ್ತಾರ, ಅದನ್ನು ಹೇಳಲಿಕ್ಕಾಗಲ್ಲ. ಒಂದು ಸ್ವಲ್ಪ ಕ್ಲೋಸ್ ಫ್ಯಾಮಿಲಿಗಳು ಮೇನ್ ಆಯ್ಕೆ ಮಾಡ್ತಾರೆ. ಎರಡು ಫಂಕ್ಷನ್ ಕ್ಲೋಸ್ ಫ್ಯಾಮಿಲಿ ಇದ್ದೇ ಇರ್ತಾರೆ. ಬಟ್ ಒಂದ್ ಸ್ವಲ್ಪ ಮದುವೆಗೆ ಒಂದ್ ಸ್ವಲ್ಪ ಜನ ಮಿಸ್ ಆಗ್ತಾರೆ, ಅಲ್ಲಿಗೆ ಒಂದ್ ಸ್ವಲ್ಪ ಜನ ಮಿಸ್ ಆಗ್ತಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಿರೋದ್ರಿಂದ ಸ್ವಲ್ಪ ಲಿಮಿಟೆಡ್ ಪೀಪಲ್ ಕರಿಬೇಕು ಅಂತ ಅನ್ಕೊಂಡಿದೀವಿ. ಸೊ ತುಂಬಾ ಜಾಸ್ತಿ ಜನ ಯಾರು ಕರೀತಾ ಇಲ್ಲ. ಇನ್ಫ್ಯಾಕ್ಟ್ ನಮ್ದು ಪ್ರತಿಯೊಂದು ಫಂಕ್ಷನ್ ಅಲ್ಲೂ ತುಂಬಾ ಜನ ಫ್ರೆಂಡ್ಸ್, ತುಂಬಾ ಜನ ಫ್ಯಾಮಿಲಿ, ಅರೆ ಲೈಕ್ ಆಲ್ದೋ ಲೈಕ್ ಅವರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಟ್ರೀ ಇಲ್ಲ ಅಂತಂದ್ರೂ ತುಂಬಾ ಫಾರ್ ರಿಲೇಟಿವ್ಸ್ ಇದ್ರು ಅವ್ರು ತುಂಬಾ ಕ್ಲೋಸ್ ಇರ್ತಾರೆ. ಬಟ್ ನಾ ಅಂಥದನ್ನು ಕರೆಯಕ್ಕಾಗಲ್ಲ, ಯಾಕಂದ್ರೆ ಒಬ್ರನ್ನ ಕರೆದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೊಳ್ತಾರೆ, ಆ ಥರ ಇರುತ್ತೆ. ಸೊ ಅದರಿಂದ ನಾವು ಆದಷ್ಟು ಸ್ವಲ್ಪ ಕ್ಲೋಸ್ಡ್ ಫ್ಯಾಮಿಲಿ ಏನಿದೆ ಅದು ಮಾತ್ರ ನಾವುಗಳು ಮಾತ್ರ ಮಾಡ್ತಾ ಇದೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಬೇಜಾರು ಮಾಡ್ಕೊಬೇಡಿ, ಯಾಕಂದ್ರೆ ಸಿಚುಯೇಷನ್ ಆ ಥರ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಜನ ಕರಿತಾ ಇದೀವಿ. ಬಟ್ ವೆಡ್ಡಿಂಗ್ಗೆ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ನೋಡೋಣ, ಇವಾಗ ಸದ್ಯಕ್ಕೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಯಾವ ಥರ ಇರುತ್ತೆ ಅದನ್ನೆಲ್ಲ ನೋಡೋಣ. ನನಗೂ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಮ್ಮ ಅಕ್ಕನ ವೆಡ್ಡಿಂಗಿಗೂ ನಾನು ಹೋಗಿರಲಿಲ್ಲ. ಎಲ್ಲ ನಮ್ಮ ಡ್ಯಾಡಿ, ನಮ್ಮ ಮಾವ ಎಲ್ಲರೂ ಅವರೇ ನಿಂತ್ಕೊಂಡು ಆಡ್ತಿದ್ದಿದ್ದು ಅವಾಗ. ಸೊ ನನಗಿದು ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಚಿಕ್ಕಪೇಟೆಗೆ ವೆಡ್ಡಿಂಗ್ ಕಾರ್ಡ್ ಪ್ರಿಂಟಿಂಗಿಗೆ. ಸೊ ಲೆಟ್ಸ್ ಸಿ. ಆಮೇಲೆ ಇನ್ನೊಂದೇನಾದ್ರೆ ಸ್ವಲ್ಪ ಜನ ಕೇಳ್ತಿದ್ರಿ, ನಿಮ್ಮ ಡ್ಯಾಡಿ ನಿಮ್ಮ ಫ್ಯಾಮಿಲಿನೂ ತೋರಿಸಿ, ಯಾಕಂದರೆ ತುಂಬ ಜನ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಗೊತ್ತಿರುತ್ತೆ ಆಲ್ರೆಡಿ. ಬಟ್ ನನ್ನ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಯಾಕಂದ್ರೆ ನಾನು ಜಾಸ್ತಿ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಂದು ಮೋಸ್ಟ್ ಆಫ್ ಟೈಮ್ ನಂದು ಬರೀ ಟ್ರಾವೆಲಿಂಗು, ರೈಡಿಂಗು ಈ ಥರನೇ ವ್ಲಾಗ್ಸ್ಗಳಿರುತ್ತೆ.
ಬಟ್ ಇನ್ನು ಮುಂದೆ ಹೆಂಗಿರೋ ಓಡಾಟದಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ನನ್ನ ಫ್ಯಾಮಿಲಿ, ನಮ್ಮ ಡ್ಯಾಡಿ, ನಮ್ಮ ಅಕ್ಕ, ಬಾವ, ನಮ್ಮ ಪಾಪು, ಇನ್ನು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲಾದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅವನ್ನೆಲ್ಲ ಒಬ್ಬೊಬ್ಬರಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ನಮ್ಮದು ಕಾರ್ ಲಾಗ್ ಇತ್ತಲ್ಲ ಡ್ಯಾಡಿ, ಕಾರ್ ತಗೊಂಡಿದ್ವಲ್ಲ ಲಾಗ್, ಸರ್ಪ್ರೈಸ್ ಲಾಗ್, ಅದರಲ್ಲಿ ಆಕ್ಚುಲಿ ಸುಮಾರು ಜನ ಖುಷಿ ಪಟ್ಟಿದ್ದಾರೆ. ಸೊ ಕಮೆಂಟ್ ಸೆಕ್ಷನ್ ಎಲ್ಲಾನು ಹೇಳಿದ್ದಾರೆ. ಸೊ ಅವ್ರಿಗೆ ಸಖತ್ ಖುಷಿ ಇದೆ ಜನರಿಗೆ. ಸೊ ಅವ್ರಿಗೆಲ್ಲ ಏನಂತೀರಾ? ಅಂದ್ರೆ ನಮ್ಮ ಒಂದು ಅಚೀವ್ಮೆಂಟ್ ನೋಡಿ ಅವ್ರು ಖುಷಿ ಪಡ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವರು ನಮ್ಮ ಪಾರ್ಟ್ ಆಫ್ ದ ಫ್ಯಾಮಿಲಿ ಅಂತ ಅನ್ಕೋಬಹುದು. ಸೊ ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ. ಎಲ್ಲರೂ ಬಹಳ ಖುಷಿಯಾಗಿ ನೋಡಿ ಲಾಗಿನ್ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಯಾರು ಆತರ ಇದ್ ಮಾಡ್ಲಿಲ್ಲ, ಏನೋ ನಮ್ಗೆ ಹೇಳಲಿಲ್ಲ, ಹಂಗೆ ಒಳಗಡೆ ತಗೋತೀರಾ ಆತರ ಯಾರು ಇಲ್ಲ. ಎಲ್ಲ ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಈ ತರ ಎಲ್ಲ ಕಾಮೆಂಟ್ ಮಾಡಿದ್ದಾರೆ. ಚೆನ್ನಾಗಿ ನಿಮ್ಮ ಅಂಗಡಿನಲ್ಲೂ ಎಲ್ಲರಿಗೂ ಗೊತ್ತಾಗಿ ಎಲ್ಲರಿಗೂ ಗೊತ್ತಾಗಿ ಯಾರು ಬಿಡ್ಲಿಲ್ಲ. ಅವರು ಸ್ವೀಟ್ ಕೊಡ್ಸೋರ್ಗು ಬಿಡ್ಲಿಲ್ಲ, ಅವ್ರಿಗೂ ಕೂಡ ಸ್ವೀಟ್ ಕೊಡಿಸ್ದೆ. ಇವತ್ತಲ್ಲ, ಅವತ್ತು ಕಾರ್ ತಗೊಂಡಾಗ ಇವತ್ತು ಬೆಳಗ್ಗೆನು ಎಂಗೇಜ್ಮೆಂಟ್ ಅಂತ ಗೊತ್ತಾಗಿ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಸ್ವೀಟ್ ಸಮೇತ ಬರ್ಬೇಕು, ಬರ್ಕೈಲಿ ಬರಬಾರ್ದು ಅಂತ. ಆಶಾ ಸ್ವೀಟ್ಸ್ ಅಂತಿದೆ JP ನಗರದಲ್ಲಿ, ಅಲ್ಲಿ ಒಳ್ಳೆ ಮೈಸೂರು ಪಾಕ್ ತಗೊಂಡೋಗಿ ಎಲ್ರಿಗೂ ಕೊಟ್ಟೆ. ತುಂಬಾ ಖುಷಿ ಪಟ್ರು, ಎಲ್ಲ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಎಲ್ಲ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ನಮ್ಮ ಡ್ಯಾಡಿ ಸ್ಟಾಫ್ ಮೆಂಬರ್ಸ್ ಎಲ್ಲರಿಗೂ. ಸೊ ನೋಡಿ ಡ್ಯಾಡಿದು ಸೆಲೆಬ್ರೇಷನ್ ಅವ್ರದ್ದು ಸರ್ಕಲಲ್ಲಿ ಈ ಥರ ಎಲ್ಲನೂ ಇದೆ. ಸೊ ಇದೊಂಥರ ಯಾಕಂದರೆ ಸ್ಪೆಷಲ್ ಮೂಮೆಂಟ್, ಪ್ರತಿಯೊಬ್ಬರಿಗೂ ಇದೊಂದು ಸ್ಪೆಷಲ್ ಮೂಮೆಂಟ್ ಬಂದೇ ಬರುತ್ತೆ ಲೈಫಲ್ಲಿ. ಸೊ ಇದೆಲ್ಲ ಒನ್ ಟೈಮ್ ಬರೋಂಥ ಮೂಮೆಂಟ್ಸ್ಗಳು. ಸೊ ಇದೆಲ್ಲ ಸೆಲೆಬ್ರೇಟ್ ಮಾಡಲೇಬೇಕು. ನಮ್ಮ ಸ್ಟಾಫ್ನು ಕೂಡ 70 ಜನ ಇದ್ದಾರೆ, 70 ಮೆಂಬರ್ಸ್ ಇದ್ದಾರೆ. ಎಲ್ಲರಿಗೂ ಸ್ವೀಟ್ ತಗೊಂಡು ಕೊಟ್ಟೆ. ಇನ್ನು ಬಾಸ್ ಕೊಡಬೇಕು, 3 ಜನ ಬಾಸ್ ಇದ್ದಾರೆ, ಅವ್ರಿಗೂ ಸಪ್ರೇಟ್ ಆಗಿ ಸರ್ಪ್ರೈಸ್ ಮಾಡೋಣ ಅಂತ ನಾಳೆ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್. ಸೊ ದೊಡ್ಡವ್ರ ಪಾರ್ಟಿ ದೊಡ್ಡವ್ರಿಗಿರಲಿ, ಚಿಕ್ಕವ್ರ ಪಾರ್ಟಿ ಚಿಕ್ಕವ್ರಿಗಿರಲಿ. ಸೊ ಇವಾಗ ಸದ್ಯಕ್ಕೆ ಚಿಕ್ಕಪೇಟೆ ಹತ್ರ ಹೋಗೋಣ. ಫುಲ್ಲು ಟ್ರಾಫಿಕ್ ಇದೆ. ಸೊ ಮೋಸ್ಟ್ಲಿ ಅವರು ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಅಷ್ಟರಲ್ಲಿ ನಾವು ಅಲ್ಲಿ ಹೋಗೋಣ. ಗೈಸ್ ಟ್ರಾಫಿಕ್ ಎಲ್ಲ ಹೆಂಗಿದೆ ಅಂತಂದರೆ, ನಾವು ಟೌನ್ ಹಾಲಿಂದ ಬರೀ ಮೈಸೂರು ಬ್ಯಾಂಕ್ಗೆ 2 ಸಿಗ್ನಲ್ಲು, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ 40 ಮಿನಿಟ್ಸ್ ತೊಗೊಂಡಿದೆ. ಇವತ್ತು ಮಂಡೇ ಬೇರೆ ಎಲ್ಲ ಹೆವಿ ಕ್ರೇಜಿ ಇದೆ. ಸೊ ಆಲ್ಮೋಸ್ಟ್ ನಮಗೆ ಅವ್ರಿಗೆ ಒಂದು ಅರ್ಧ ಕಿಲೋಮೀಟರ್ ಏನೋ ಡಿಫ್ರೆನ್ಸ್ ಇತ್ತು. ಅವ್ರು ಆಟೋದಲ್ಲಿ ಹೋಗ್ತಿದ್ರು, ನಾವು ಹಿಂದೆ ಇದ್ವಿ. ಅವ್ರು ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ದಾರೆ ಮುಂದೆ ಈ ಸಿಗ್ನಲ್ ಪಾಸ್ ಆಗಿ. ಸೊ ನಾವಿನ್ನೂ ಇಲ್ಲೇ ಇದ್ದೀವಿ. ಸೊ 40 ನಿಮಿಷ ಇಲ್ಲಿಂದ ಇಲ್ಲಿಗೆ. ಬೆಂಗಳೂರು ಟ್ರಾಫಿಕ್ ಮಾತ್ರ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್, ಎಸ್ಪೆಷಲಿ ಆನ್ ಮಂಡೇಸ್. ಯಾವಾಗಲೂ ಹಿಂಗೆ ಇರ್ತಾರೆ ಡ್ಯಾಡಿ ಇಲ್ಲಿ? ಸಿಕ್ಕಾಬಿಟ್ಟೆ ಇರ್ತದಪ್ಪ, ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಒಳ್ಳೇದಾಯ್ತು ನೀವು ಇಲ್ಲಿ ಬಿಟ್ಟು ಜಯನಗರ್ ಹೋಗಿದ್ದು. ನೀವೇನೋ ಡೈಲಿ ಇಲ್ಲಿ, ಆಕ್ಚುಲಿ ನಮ್ಮ ಡ್ಯಾಡಿ ಫಸ್ಟ್ ಚಿಕ್ಕಪೇಟೆನಲ್ಲೇ ಇದ್ದಿದ್ದು. ಸೊ ಇವಾಗ ರೇಮಂಡ್ ಶೋರೂಮ್ ಜಯನಗರಲ್ಲಿದೆ. ಅದಕ್ಕಿಂತ ಮುಂಚೆ ಬೇರೆ ಇತ್ತು ಚಿಕ್ಕಪೇಟೆನಲ್ಲಿ. ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. 2 ಇಯರ್ ಬ್ಯಾಕ್ ಇಷ್ಟೊಂದು ಕ್ರೌಡ್ ಇರಲಿಲ್ಲ. ಈಗ ಏನು ಇಷ್ಟೊಂದು ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟೊಂದು ಕ್ರೌಡ್ ಅನ್ನೋದಕ್ಕಿಂತ ಐ ಥಿಂಕ್ ಇವಾಗ ಎಲ್ಲಾರು ಎಲ್ಲ ಓನ್ ವೆಹಿಕಲ್ಸ್ ಗಳು ತಗೊಂಡ್ಬರ್ತಾರೆ. ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ. ಬಸ್ ಖಾಲಿ ಐತೆ, ಕಾರು ಬೈಕ್ಗಳು ಫುಲ್ ಆಗಿದೆ. ಸೊ ಅದೇ ಏನು ಮಾಡೋಕ್ಕಾಗಲ್ಲ. ಓಕೆ, ಡ್ಯಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲ ಆ್ಯಕ್ಚುಲಿ ರೈಟ್ ತೊಗೊಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಚಿಕ್ಕಪೇಟೆ ಟ್ರಾಫಿಕ್ ಎಷ್ಟು ಕ್ರೇಜಿ ಇದೆ ಅಂತಂದರೆ ಗಾಯ್ಸ್, ಈ ಚಿಕ್ಕಪೇಟೆ ರೋಡಿಗೆ ಜಾಯ್ನ್ ಆಗಿನೇ ಒಂದು ಅರ್ಧ ಗಂಟೆ ಆಯಿತು. ಸೊ ಯಾರಾದರೂ ಈ ಥರ ಶಾಪಿಂಗ್ ಏನಾದ್ರು ಬಂತು ಅಂದರೆ ಚಿಕ್ಕಪೇಟೆಗೆ, ದಯವಿಟ್ಟು ಕಾರ್ ಮಾತ್ರ ತೊಗೊಂಬರಕ್ಕೆ ಹೋಗ್ಬೇಡಿ. ಬೆಸ್ಟು ಮೆಟ್ರೋ, ಚಿಕ್ಕಪೇಟೆ ಸರ್ಕಲ್ ಹತ್ರನೇ ಮೆಟ್ರೋ ಸ್ಟೇಷನ್ ಇದೆ, ಅದ್ರಲ್ಲಿ ಬಂದ್ಬಿಡಿ. ಇಲ್ಲಂತಂದರೆ ಈ 2 ವೀಲರ್ಸ್ ಆದರೂ ಪರವಾಗಿಲ್ಲ, 2 ವೀಲರ್ಸ್ ಸ್ವಲ್ಪ ಬೆಟರು, ಬಟ್ ಬೆಸ್ಟ್ ಆಪ್ಷನ್ ಅಂದರೆ ಮೆಟ್ರೋ. ನೋಡಿ ಗೈಸ್, ಎಲ್ಲ ಅಡ್ಡಡ್ಡ ಬರ್ತಾನೆ ಇರ್ತಾರೆ. ಹೆಂಗೆ ಮ್ಯಾನೇಜ್ ಮಾಡೋದು? ಪಾಪ ಪೊಲೀಸವರು ಇದು ನಿಂತ್ಕೊಂಡ್ರೂ ಪಾಪ ಅವ್ರಿಗೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಜನರು ಅಷ್ಟು ನುಗ್ತಾ ಇರ್ತಾರೆ. ಇವತ್ತು ಯಾಕೋ ಬಂದಿರೋ ಕೆಲಸ ಆಗಲ್ಲ ಅಂತ ಅನಿಸುತ್ತೆ ಗೈಸ್. ಇಲ್ಲಿ ನೋಡಿದ್ರೆ, ಇಲ್ಲಿ ಯೂಶ್ವಲಿ ಇಲ್ಲೊಂದು ಪಾರ್ಕಿಂಗ್ ಇದೆ ಮೆಟ್ರೋ ಹತ್ರ. ಇಲ್ಲಿ ನೋಡಿದ್ರೆ ನೋಡಿ, ಇನ್ನೂ ಎಂಟ್ರಿನೇ ತೊಗೊಂಡಿಲ್ಲ. ಹೊರಗಡೆನೇ ಎಷ್ಟು ಲೈನ್ ಆಗಿದೆ ವೆಹಿಕಲ್ಸ್ಗಳು. ಮೋಸ್ಟ್ಲಿ ಒಳಗಡೆ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿರ್ಬೇಕು ಅನಿಸುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬೇರೆ ಕಡೆ ಎಲ್ಲೂ ಪಾರ್ಕಿಂಗ್ ಇಲ್ಲ, ಕಾರ್ ಪಾರ್ಕಿಂಗು. ಕಾರಲ್ಲಿ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. 3 ಗಂಟೆಗೆ ನಾನು ಡ್ಯಾಡಿನ ಪಿಕ್ ಮಾಡಿದ್ದು. ಐ ಥಿಂಕ್ 2:45 ಆಗಿತ್ತೇನೋ. ಇಲ್ಲಿಗೆ ಬಂದು ಆಲ್ಮೋಸ್ಟ್ 1 ಅವರ್ ಆಯ್ತೇನೋ, 1.25 ಅವರ್ ಆಯಿತು ಗೈಸ್. ಇವಾಗ 4:45. ಚಿಕ್ಕಪೇಟೆನಲ್ಲಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ರು ಅಲ್ಲಿ ಬಂದು 1.5 ಅವರ್ ಆಯಿತು. ಅವರಲ್ಲಿ ಕಾರ್ಡ್ಸ್ ಹತ್ರ ಎಲ್ಲ ಫುಲ್ ನೋಡ್ತಾ ಇದ್ದಾರೆ. ಆಲ್ರೆಡಿ ಸೆಲೆಕ್ಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಡ್ಯಾಡಿ ನೀವು ಕಳಿಸಿನೇ ಅರ್ಧ ಗಂಟೆ ಆಗೋಯ್ತು. ಇದು ಪಾರ್ಕಿಂಗ್ ಬೇರೆ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಕತೆ. ನನ್ನ ಲೈಫಲ್ಲೇ ವರ್ಸ್ಟ್ ಡಿಸಿಷನ್. ನಾನು ಕಾರ್ನ ಚಿಕ್ಕಪೇಟೆಗೆ ಎತ್ಕೊಂಡ್ಬಂದಿದ್ದು. 10 ಕಾರಿಂದ ಇನ್ನೊಂದು 5 ಕಾರ್ವರೆಗೂ ಬಂದಿದೆ. ಅದ್ರ ಒಳಗಡೆ ಎಲ್ಲೂ ಜಾಗ ಇಲ್ಲ, ಅದೇ ಪ್ರಾಬ್ಲಮ್ಮು. ಇಲ್ಲಿ ಚಿಕ್ಕಪೇಟೆನಲ್ಲಿ ಒಂದು ಪಾರ್ಕಿಂಗ್ ಜಾಗ ಇಲ್ವಲ್ಲ ಗುರು. ಇಲ್ಲಿ ಇಷ್ಟೇ ಚಿಕ್ಕ ಜಾಗ ಮಾಡಿದ್ದಾರೆ. ಅದು ನಂಗೆ ಗೊತ್ತಿಲ್ಲ, ಇದೊಂದೇ. ಬೇರೆ ಕಡೆ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ.
ಗೈಸ್ 5 ಗಂಟೆ ಆಯಿತು. ಇದು ಟೈಮು ಇವಾಗ. ಸೊ ಮೇಡಮ್ ಅವರು ಮನೆಯವರು ಎಲ್ಲ ಬೈತಾವ್ರೆ, ಏನು ಕಾರ್ ತೊಗೊಂಬನ್ನಿ ನೀನು ಮೆಟ್ರೋದಲ್ಲಾದ್ರೂ ಬರೋದಲ್ವಾ ಅಂತ ಅಂದ್ಬಿಟ್ಟು. ಯಾರಿಗೆ ಗೊತ್ತಿತ್ತು ಗೈಸ್ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಲಾಸ್ಟ್ ಮಂತ್ ಸ್ಯಾರಿ ಶಾಪಿಂಗಿಗೆ ಬಂದಿದ್ವಲ್ಲ, ಆ ಸೀರೆ ಶಾಪಿಂಗ್ ಬಂದಿದ್ದ ದಿನನೂ ನಾವು ಇಲ್ಲೇ ಪಾರ್ಕ್ ಮಾಡಿದ್ವಿ. ಅವಾಗ ಕರೆಕ್ಟಾಗಿತ್ತು, ಅವಾಗ ಟ್ರಾಫಿಕ್ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ಟು ಇಷ್ಟೊಂದು ಇರಲಿಲ್ಲ. ಒಬ್ಬ ಹೊರಗಡೆ ಬಿಡ್ತಾವ್ರೆ ಅಂತ ಇಂಟು. ಫೈನಲಿ 4 ಕಾರ್ ಇದೆ, ಬಿಟ್ಬಿಟ್ಟು ಫಸ್ಟು ಮನೆಯವ್ರಿಗೆ ಹೋಗಿ ಮುಖ ತೋರಿಸ್ಬೇಕು. ಇಲ್ಲ ಅಂತಂದರೆ ಬೈದಾಕ್ಬಿಡ್ತಾರೆ. ಮೊದಲೇ ನನ್ನ ಲೇಟು ಅಂತಾರೆ. ಇವತ್ತು ನೋಡಿ ಆನ್ ಟೈಮ್ ಬಂದ್ರೂ ಬೇಗ ಹೋಗೋಕ್ಕಾಗಿಲ್ಲ. ಅದೇನೋ ಗೊತ್ತಿಲ್ಲ ಗೈಸ್, ಆನ್ ಟೈಮಲ್ಲಿ ಹೋಗೋದು ನನ್ನ ಹಣೆಯಲ್ಲೇ ಬರ್ದಿಲ್ಲ ಅಂತ ಅನ್ಸುತ್ತೆ. ಕೊನೆಗೂ 5:10 ಬಿಡ್ತಾ ಇದ್ದಾರೆ ಇವಾಗ ಹೊರಗಡೆ. ಏನು ಸರ್ ಇವತ್ತು ಹಿಂಗೆ ಕತೆ? ಮಂಡೇ ಇವತ್ತು ವೀಕ್ ಡೇಸು ಹಿಂಗೇನಾ? ಹಬ್ಬದ ಟೈಮು ಅದಕ್ಕೆ. ಓಕೆ, ಸೊ ಪಾರ್ಕಿಂಗ್ ಟಿಕೆಟ್ ಸಿಕ್ಕಿದೆ. ಎಂಟ್ರೆನ್ಸ್ವರೆಗೂ ಬಂದಿದ್ದೀನಿ. ಇನ್ನು ಸ್ವಲ್ಪ ಹೊರಗಡೆ ಪಾರ್ಕಿಂಗ್ ಮಾಡಿಬಿಟ್ರೆ ಸ್ವಲ್ಪ ಸಮಾಧಾನ. ಓಕೆ, ಅಂತೂ ಇಂತೂ ಫೈನಲಿ ಬಂದೆ. ಇದೇ ನೋಡಿ ಲಲನ್ ಕಾರ್ ಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಒಳಗಡೆ ಕೂತಿದ್ದಾರೆ. ಸರಿಯಾಗಿ ಬೈಸ್ಕೊಂಡೆ ನಾನು. ಆ್ಯಕ್ಚುಲಿ ಇಲ್ಲ ಬೈಲಿಲ್ಲ, ಬಟ್ ಆಬ್ವಿಯಸ್ಲಿ ಲೇಟ್ ಆದರೆ ಯಾರಿಗೆ ಆಗಲಿ ಬೇಜಾರಾಗುತ್ತೆ. ನನಗೆ ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ನನಗೆ ಆ ಪಾರ್ಕಿಂಗಲ್ಲಂತೂ ಪಾರ್ಕಿಂಗೇ ಸಿಕ್ಕಿಲ್ಲ. 1 ಅವರ್ ಅಲ್ಲೇ ಹೊರಗಡೆ ಗೇಟ್ ಮುಂದೆ ನಿಂತಿರೋದು. ಸೊ ಅಂತೂ ಇಂತೂ ಬಂದೆ. ಒಂದು ಸ್ವಲ್ಪ ಟೀ ಎಲ್ಲನೂ ಕುಡ್ಕೊಂಡ್ಬಂದ್ವಿ. ಮೇಡಮ್ ಅವರು ಗರಮ ಹೊಡಿದ್ರು, ಇವಾಗ ನಗ್ತಾವ್ರೆ. ಅವಾಗಲೇ ಇದ್ದಿದ್ದು ಎಕ್ಸ್ಪ್ರೆಷನ್ನೇ ಬೇರೆ ಥರ ಇತ್ತು. ಹೇಳು, ಏನು ಸಮಾಚಾರ? ಏನಿಲ್ಲ. ಸೊ ಇವಾಗ ನಾವು ಇನ್ವಿಟೇಷನ್ ಕಾರ್ಡ್ ನೋಡೋಕೆ ಬಂದ್ವಿ. ಎಲ್ಲರೂ ಸೆಲೆಕ್ಷನ್ ಆಯಿತು. ನಮಗೆ ಬೇಕಾಗಿರೋ ಥರನೇ ಒಳ್ಳೆ ರೀಸನೇಬಲ್ ಪ್ರೈಸಲ್ಲೇ ಹಾಕ್ಕೊಡ್ತಾ ಇದ್ದಾರೆ. ಫಸ್ಟ್ ಸ್ಯಾಂಪಲ್ ಕಾರ್ಡ್ಸ್ಗಳಿಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಪ್ರೀಮಿಯಂ ಕಾರ್ಡ್ಸ್ಗಳೆಲ್ಲ ಸಖತ್ತಾಗಿದೆ, ಬಟ್ ಪ್ರೈಸು ಸರ್ ಬೇಜಾನ್ ಹೇಳ್ತಾ ಇದ್ದಾರೆ. ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಹಾಕ್ಕೊಟ್ರೆ ತಗೋಬೋದು. ಓಕೆ ಓಕೆ, ಇದೆಲ್ಲ ಎಷ್ಟಾಗುತ್ತೆ ಸರ್ ಇದು ಕಾರ್ಡ್ಸು? 30 rupees. ಓಕೆ, ಇದು ಓಪನ್ ಮಾಡಿ. ಇದು ಚೆನ್ನಾಗಿದೆ ಒಂಥರ ಕಲರ್, ಚೆನ್ನಾಗಿದೆ ಕಲರು. ಓಕೆ, ನಂದು ಆಲ್ರೆಡಿ ಅದನ್ನು ಇಷ್ಟ ಅಂತ ಸೆಲೆಕ್ಟ್ ಮಾಡಿದ್ರು ಅವರು. ನೋಡೋಣ. ಓಕೆ, ಸೊ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಫೈನಲೈಸ್ ಯಾವುದು ಅಂತ ಹೇಳ್ತೀವಿ. ಇರೋ ಯಾಕೋ ಏನು ಮೇನ್ ಬೇಕು? ಕೆಳಗಡೆ ಇಳಿಬೇಕಾ? ಸೊ ಇಲ್ಲ, ಅಲ್ಲಿ ಹೋಗ್ಬಾರ್ದು. ಸಿಂಬಾ ಬಾ, ಇಲ್ಲಿ ಬೈಲಿ ಸಿಂಬಾ ಒಳಗಡೆ. ಹೇಳಿ, ನಿಮಗೆ ಯಾವ್ದು ಇಷ್ಟ ಆಯ್ತು? ನನಗೆ ಪರ್ಸ್ನಲಿ ಹೇಳ್ಬೇಕು ಅಂದ್ರೆ ಇದು ಇಷ್ಟ ಆಯ್ತು. ರಾಜಾ ರಾಣಿ ತುಂಬಾ ಒಂಥರ ಒಂದು ಸಿಕ್ಕಾಪಟ್ಟೆ ಸಕಲಾಗಿ ಕಾಣಿಸ್ತದೆ. ವೈಬೇ ತುಂಬಾ ಚೆನ್ನಾಗಿದೆ. ಹೌದು, ಗ್ರ್ಯಾಂಡ್ ಲುಕ್ ಇದೆ. ಸೊ ಇದು ನಮ್ಮ ಹೇಳ್ತಾ ಇದಾರೆ ಇದೇ ತಗೋಬಿಡಿ ಚೆನ್ನಾಗಿದೆ ಅಂತ. ಸ್ಪಾನ್ಸರ್ ಮಾಡಿದ್ರು ಇದೇ ತಗೋಬೋದಾಗಿತ್ತು. ನಮ್ಮ ಬಜೆಟ್ ಬರ್ತಾ ಇಲ್ಲ ಅವರು ಹೇಳ್ತಾ ಇದ್ರೆ. ಸಖತ್ತಾಗಿದೆ ಇದು. ಕವರ್ ಕೂಡ, ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಪೇಸ್ಟಲ್ ಕಲರ್, ನಂದುಗೆ ಪೇಸ್ಟಲ್ ಕಲರ್ಸ್ ಇಷ್ಟ ಅಲ್ವಾ? ಸೊ ಅದ್ರಲ್ಲಿ ಪೇಸ್ಟಲ್ ಕಲರ್ಸ್ ಅದೆಲ್ಲ ತುಂಬಾ ಎದ್ದು ಕಾಣಿಸ್ತಿದೆ. ಅಂಡ್ ಇದು ಕೂಡ ಪರ್ಸನಲಿ ಹೇಳ್ಬೇಕು ಅಂದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ರಾಯಲ್ ಆಗಿ ಸಖತ್ತಾಗಿ ಕಾಣಿಸ್ತಿದೆ ಇದು. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಅಂಡ್ ಅಲ್ಲಿ ಅಲ್ಲೊಂದಿದೆ ನೋಡಿ, ಅದು ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ, ಬಟ್ ಅಂದ್ರೆ ಇದು ಆಕ್ಚುಲಿ ಏನು ಗೊತ್ತಾ, 2D ಬದಲು ಸ್ವಲ್ಪ 3D ಡೈಮೆನ್ಷನ್ ಬಾಕ್ಸ್ ಟೈಪ್ ಅಲ್ಲಿ. ಬಜೆಟ್ ಏನಾದರೂ ಅದೇ ಥರ ಇದ್ರೆ ನೀವು ಈ ಥರ ಪ್ರಿಫರ್ ಮಾಡ್ಕೋಬಹುದು. ಹೌದು, ನಮ್ಮ ಬಜೆಟ್ ಅಲ್ಲಿ ಅವರೇ ಹಾಕೊಡ್ಬೇಕು. ನಾ ಏನು ಹೇಳೋದು, ನೀವೇನೋ ಇನ್ನೊಂದ್ ಕಡೆಯವರು ಮಾಡಿಸ್ಬಿಡ್ತೀರ, ನಮ್ಮ ಗಂಡನ ಕಡೆಯವರು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು. ಗಂಡಿನ ಕಡೆ ಅಂತಾರೆ. ಮೇಲೆ ಎಲ್ರಿಗೂ ಒಂದೇನ ಯೋಚನೆ ಮಾಡ್ಕೊಂಡು ನಾವು ಡಿಸಿಷನ್ ತಗೋಬೇಕು. ಸೊ ಫೈನಲಿ ಎಲ್ರಿಗೂ ಇಷ್ಟಪಟ್ಟ. ಇನ್ನ ನಿಮ್ಗೆ ನಾವು ಗೋಲ್ಡ್ ತಗೊಡ್ಬೇಕು, ಸೀರೆ ತಗೊಡ್ಬೇಕು, ಎಲ್ಲ ತಗೊಡ್ಬೇಕು. ಸ್ವಲ್ಪ ನೋಡಿ, ಸ್ವಲ್ಪ ನಾವು ಮದ್ವೆ ಮಾಡ್ಬೇಕು. ಹೌದು, ನಮ್ಗೊಂದು ಕರ್ತವ್ಯನ ನಮ್ಗೊಂದು ಕರ್ತವ್ಯ ಇರ್ತಲ್ವಾ? ಮೇಡಮ್ ಎಷ್ಟು ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾರೆ ನೋಡಿ. ಮೇಡಮ್ ಅದಕ್ಕೆ ತುಂಬಾ ಜಾಸ್ತಿ ಸ್ಮಾರ್ಟ್, ತುಂಬಾ ಸ್ಮಾರ್ಟ್. ಅದಕ್ಕೆ ನನ್ನನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಗೈಸ್, ಅದಕ್ಕೆ ಮೋಹನ್ ನನ್ನ ತಂಗಿನ ಚೂಸ್ ಮಾಡ್ಕೊಂಡಿದ್ದಾರೆ. ಅಕ್ಕ ಅಂತ ತಂಗಿನ ಬಿಟ್ಕೊಡಲ್ಲ, ತಂಗಿನೂ ಅಕ್ಕದೇನೋ ಬಿಟ್ಕೊಡಲ್ಲ. ಮಧ್ಯದಲ್ಲಿ ನಾನು ಹೆಂಗಿರ್ತೀನಿ ನನಗೆ ಗೊತ್ತಿಲ್ಲ. ಫುಲ್ ರಿಮೈಂಡ್ ಇದೆ. ಸೇಮ್ ನಮ್ಮಿಬ್ರು, ನನ್ ಗಂಡ ಮತ್ತೆ ಲಚ್ಚು ಗಂಡ ಹೇಗಿರ್ತಾರೆ. ಬಟ್ ಇಲ್ಲ ಮೋಹನ್, ನೀವು ನಮ್ಮ ವೈಬಿಗೆ ಮ್ಯಾಚ್ ಆಗ್ತೀರಾ. ನಮ್ ಗಂಡಂದಿರ ಕಂಪೇರ್ ಮಾಡಿದ್ರೆ ಇಲ್ಲ. ಆಕ್ಚುಲಿ ನಾನು ಎಷ್ಟೊಂದು ಅಬ್ಸರ್ವ್ ಮಾಡಿದೀವಿ, ನೀವು ಅವಳಿಗಿಂತ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ. ಹೌದು. ಓಕೆ, ಸೊ ಇವಾಗ ಕಾರ್ಡೆಲ್ಲ ಸೆಲೆಕ್ಟ್ ಮಾಡಾಯ್ತು. ಇದು ಪ್ರಿಂಟಿಂಗು ಇಲ್ಲಿ ಹಿಂದ್ಗಡೆ ಇದೆ, ಪ್ರಿಂಟರ್ದು ಲೈಕ್ ಶಾಪ್ ಥರ ಇದೆ. ಸೊ ಅದು ಬಂದ್ಬಿಟ್ಟು ಇಲ್ಲೇ ಅಲ್ಲಿ ಕಾರ್ಡ್ ನೋಡಿದ್ವಲ್ಲ ಅದ್ರ ಬ್ಯಾಕ್ ಸೈಡಲ್ಲೇ ಇದೆ. ಸೊ ಇವಾಗ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು.
ಸೊ ನಮಗೆ ಕಾರ್ಡ್ ಸಪ್ರೇಟಾಗಿ ತೊಗೊಬೇಕು, ಅದಾದಮೇಲೆ ಪ್ರಿಂಟಿಂಗ್ ಸಪ್ರೇಟಾಗಿ ಆಗುತ್ತೆ. ಸೊ ಫೈನಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಸೆಲೆಕ್ಟ್ ಆಯಿತು. ಆ್ಯಂಡ್ ನಾವು ಇಲ್ಲಿ ಪ್ರಿಂಟಿಂಗ್ ಅಂತ ಪಕ್ಕದ ಲೇನಲ್ಲಿ ಬಂದಿದ್ದೀವಿ. ಮ್ಯಾಟರ್ ಮಮ್ಮಿ, ಅಕ್ಕ ಲಚ್ಚು ಮತ್ತು ಅಂಕಲ್ ಬರೆಸ್ತಾ ಇದ್ದಾರೆ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ತುಂಬ ನಿಧಾನಕ್ಕೆ ತುಂಬ ನೋಡ್ಬಿಟ್ಟು ಬರೆಸ್ಬೇಕು, ಯಾಕಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಇರಬಾರ್ದು ಅಂತ. ಆ್ಯಂಡ್ ಇವಾಗ ನಮ್ಮ ಮ್ಯಾಟರ್ ನಮ್ಮದು ಕಾಂಟೆಕ್ಸ್ಟ್ ಆದಮೇಲೆ ಮೋಹನ್ ಅವ್ರ ಕಾಂಟೆಕ್ಸ್ಟ್ ಬರೆಸ್ತಾರೆ, ಅಂಕಲು ಮತ್ತು ಮೋಹನ್ ಸೇರಿಸಿ. ಇದೆಲ್ಲ ಆಗಕ್ಕೆ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಪೇಷಂಟ್ಲಿ ಕುತ್ಕೊಂಡು ಮಾಡುವಂಥದ್ದು ಕೆಲಸ ಇದು. ಸೊ ಅದಕ್ಕೆ ನಾನು ಎದ್ದು ಬಂದಿದ್ದೀನಿ, ಅಕ್ಕ ಲಚ್ಚು ಅಲ್ಲಿ ಕೂತ್ಬಿಟ್ಟು ಮಾಡ್ತಾ ಇದ್ದಾರೆ. ಏನಿಲ್ಲ, ಆ್ಯಕ್ಚುಲಿ ಇಬ್ಬರದ್ದು ಕಾಂಟೆಕ್ಸ್ಟ್ ಡಿಫ್ರೆಂಟ್ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಯಾಕಂದರೆ ಇಬ್ಬರದ್ದು ಮ್ಯಾಟರ್ ಒಂದೇ ಇತ್ತು ಅಂತಂದರೆ ಟೈಮ್ ತೊಗೊಳ್ಳಲ್ಲ, ಒಂದ್ಸಲ ಎಲ್ಲ ಬರೆಸ್ಬಿಟ್ಟು ಒಟ್ಟಿಗೆ ಪ್ರಿಂಟ್ ಮಾಡ್ಬೋದು. ಬಟ್ ಇಲ್ಲಿ ನೇಮು ಮೇಲ್ಗಡೆ ಕೆಳಗಡೆ, ಮತ್ತು ನಮ್ಮ ಅಜ್ಜಿ ತಾತವ್ರ ಹೆಸರು ನಾವು ಟಾಪರ್ ಹಾಕ್ತೀವಿ, ಇವ್ರ ಅಜ್ಜಿ ತಾತವ್ರ ಹೆಸರು ಇವ್ರು ಟಾಪರ್ ಹಾಕ್ತಾರೆ. ಸೊ ಅದರಿಂದ ಒಂದು ಸ್ವಲ್ಪ ಎಲ್ಲ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಗೋದ್ರಿಂದ ಸ್ವಲ್ಪ ಡಬಲ್ ಕೆಲಸ ಅಷ್ಟೇ. ಇವ್ರ ಹತ್ರ ಒಂದು ಕಾರ್ಡ್ ಫಾರ್ಮ್ಯಾಟ್ ಇದೆ. ಫಸ್ಟ್ ಆಫ್ ಆಲ್ ಇದ್ರಲ್ಲಿ ನೋಡಿ 24/10/2029 ಇವ್ರ ಮದುವೆ, ಲಕ್ಕಿ ಆ್ಯಂಡ್ ಲವ್ಲಿ ಫ್ಯೂಚರ್. ಬಟ್ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ? ಓ, ಡಮ್ಮಿ ಫಾರ್ಮ್ಯಾಟ್. ಕ್ಯೂಟ್ ಆಗಿದೆ ಒಂಥರ ಸಿಕ್ಕಾಪಟ್ಟೆ. ಓಕೆ, ಸೊ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಎಲ್ಲನೂ ಪ್ರಿಂಟಿಂಗ್ ಕೊಟ್ಬಿಟ್ಟು ಬಂದ್ವಿ. ಪ್ರಾಬ್ಲಿ ಇನ್ನೊಂದು 2 days ಬರುತ್ತೆ. ಆ್ಯಂಡ್ ಬರ್ಬೇಕಾದ್ರೆ ಒಂದು ಸ್ವಲ್ಪ ಪಾರ್ಕಿಂಗ್ ಹತ್ರ ಸ್ವಲ್ಪ ಕಾರೆಲ್ಲ ಟಚ್ ಆಗಿ ಒಂದು ಸ್ವಲ್ಪ ಮಿಸ್ಹ್ಯಾಪನ್ ಆಯಿತು. ಸೊ ಅದಕ್ಕೋಸ್ಕರ ಲಾಗ್ ಮಾಡೋ ಮೂಡಿರಲಿಲ್ಲ. ಬಟ್ ಏನು ಮಾಡೋದು, ಎಂಡ್ ಆಫ್ ಡೇ ಆಗೋದೆಲ್ಲ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಸಾರಕಿಗೆ ಹೋದ್ವಿ. ಸಾರಕಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ವಿ. ಹೇಗಿತ್ತು ಎಲ್ಲ ಫುಡ್ಡು? ವೆರೈಟಿ ತಿಂದ್ವಿ. ಅದು ಎಷ್ಟು ಕಡಿಮೆ ಪ್ರೈಸ್ ಅಲ್ಲಿ ತಿಂದಿದ್ವಿ. ನಾವು ಹೋಗ್ಬೇಕಂದ್ರೆ ನಾವು ಸುಮಾರು ಸತಿ ಪ್ಲಾನ್ ಮಾಡಿದ್ವಿ, ಬಟ್ ಯಾವತ್ತೂ ಹೋಗಿರ್ಲಿಲ್ಲ. ಈ ಸತಿ ಹೋದ್ವಿ, ತುಂಬಾ ಚೆನ್ನಾಗಿತ್ತು, ಟೇಸ್ಟಿ. ಎಸ್, ಅಲ್ಲಂದ್ರೆ ವೆರೈಟಿ ಫುಡ್ ಎಲ್ಲ ಸಿಗುತ್ತೆ. ಚಿತ್ರಾನ್ನ, ಇಡ್ಲಿ, ಶಾವಿಗೆ, ಬಿಸಿಬೇಳೆ ಬಾತು. ಅಂದರೆ ನಮಗೆ ಆ್ಯಕ್ಚುಲಿ ಯೂಶಲಿ ನಾವು ನೈಟ್ ರೈಡ್ ಎಲ್ಲ ಹೋಗ್ತೀವಲ್ಲ, ಬಂದಾಗ ಅದೇ ಒಂಥರ ಅಡ್ಡ. ಸೊ ಆ ಅಡ್ಡಕ್ಕೆ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ. ಓಕೆ ಮೇಡಮ್ ಮಲ್ಕೊಂಬಿಟ್ರಾ? ಮಲ್ಕೊಂಡಿಲ್ಲ, ಕೇಳ್ತಾ ಇದ್ದೀನಿ ನಿಮ್ಮ ಮಾತು. ಇವಾಗ ಇನ್ವಿಟೇಷನ್ ಕಾರ್ಡ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ನಿಜವಾಗ್ಲೂ ತುಂಬಾ ಟಯರ್ಡೇ ಅನಿಸ್ತಾ ಇದೆ. ಆ್ಯಂಡ್ ಏನಂದ್ರೆ ಮದುವೆದು ಒಂದು ಕೆಲಸ ಮುಗ್ದೋಯ್ತು. ಒಂಥರ ಒಂದೊಂದು ಕೆಲಸ ಲಿಟ್ರಲಿ ಒಂದೊಂದು ಸ್ಟೆಪ್ ನಾವು ತಗೊಳ್ಳೋ ಥರ ಇರುತ್ತೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ, ನಮ್ಮ ಊರಲ್ಲಿ ಹಬ್ಬ ಇರೋದ್ರಿಂದ ಕಂಬಗಳು ಬರುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ನಮ್ಮ ಹೊನ್ನಮ್ಮ ದೇವಿದು ಹಬ್ಬ ಇರುತ್ತೆ. ಆ ಥರ ಕಂಬ ನಮ್ದು ಊರ ಜಾತ್ರೆ ಫೆಸ್ಟಿವಲ್ ಇರುತ್ತೆ, ಊರಬ್ಬ ಇರುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಕಾರ್ಡ್ಸ್ ಎಲ್ಲ ರೆಡಿ ಇಟ್ಕೋಬೇಕು, ಹಂಚಬೇಕು ಸ್ವಲ್ಪ ಕಡೆ. ಆ್ಯಂಡ್ ಫೈನಲಿ ಮುಗೀತು ಅದು. ಇವಾಗ ಹೋಗ್ತಾ ಇದ್ದೀವಿ. ಟಯರ್ಡ್ ಅನಿಸ್ತಾ ಇದೆ. ನೋಡಬೇಕು ಇನ್ನು ಮುಂದೆ ಏನೇನು ಕೆಲಸಗಳು ಬಾಕಿ ಇದೆ ಅಂತ ನೋಡಬೇಕು. ಏನು ಅನ್ಸುತ್ತೆ ನಿನಗೆ ಇವತ್ತು? ಹೇಳಿ ನೀವು. ಏನು ಹೇಳಪ್ಪ, ಎಲ್ಲ ಖುಷಿ ಆಯ್ತು. ಮಧ್ಯಾಹ್ನ ಹೋದು ಲೇಟ್ ಆಯ್ತು ಸ್ವಲ್ಪ. ನನ್ನ ಮೇಲಂತೂ ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ನಮ್ಮ ಊರ್ನ ಎಳಿಮಯ್ಯ ಯಾವಾಗಲೂ ಕಾಯಿಸೋರೆ ಅಂತ ಅಂದ್ಬಿಟ್ಟು ಇನ್ನು ಯಾವತ್ತೂ ಲೇಟ್ ಮಾಡ್ತಾರೆ. ಏನಪ್ಪ, ಯಾವಾಗ್ಲೂ ಲೇಟು ಮೋಹನ್. ನೀನು 1 hour ಮುಂಚೆ ಹೇಳು. ಇದೇ ಲಚ್ಚು ಫಸ್ಟ್ ಹೇಳಿರು ನೀನು, ಯಾವಾಗ್ಲೂ ಲೇಟು ಅಂತ. ಫಸ್ಟ್ ಹೇಳಿ ನೀನು. ನಿಮ್ಗೆ ಆಕ್ಚುಲಿ ನಾವು ರೀಚ್ ಆಗಿದ್ದು ಯಾವಾಗ ಗೊತ್ತಾ? ನಿಮ್ಗಿಂತ ನಾವು 1 kilometer ಅಷ್ಟೇನೆ ಹಿಂದೆ ಇದ್ದಿದ್ದು. ಅದು ವ್ಲಾಗಲ್ಲೂ ಫುಲ್ ತೋರ್ಸ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಪ್ರೂಫ್ ಇರ್ಲಿ ಅಂತ ಅಂದ್ಬಿಟ್ಟು ಏಂತಕ್ಕೆ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಟೌನ್ ಹಾಲಿಂದ ನಾವು ಚಿಕ್ಕಪೇಟೆ ಬರೋದಕ್ಕೇನೆ 1.5 hour ಆಯ್ತು. 1.5 hour 2 hour ಆಗೋಯ್ತು. ಲೇಟ್ ಬಂದ್ರೆ ನಾವು ವೇಟಿಂಗ್ ಚಾರ್ಜ್ ತಗೋತೀವಿ. ವೇಟಿಂಗ್ ಚಾರ್ಜ್ ಕೊಡೋಣ ಎಲ್ಲ. ಗೊತ್ತಾ, ಎಲ್ಲದಕ್ಕಿಂತ ಜಾಸ್ತಿ ಇವ್ರು ಲೇಟ್ ಮಾಡಿರೋದಕ್ಕೆ ಇವ್ರು ಲೇಟ್ ಆಗಿ ಬಂದ್ರು. ಆಮೇಲೆ ಅಲ್ಲೂ ಬೇರೆ ಲೇಟ್ ಸಿಕ್ಕಾಪಟ್ಟೆ ಆಯ್ತು. ಸೆಲೆಕ್ಷನ್ ಏನೋ ಬೇಗನೆ ಮಾಡಿದ್ವಿ, ಬಟ್ ಅಲ್ಲಿ ಪ್ರಿಂಟಿಂಗ್ ಇದ್ರಲ್ಲಿ ತುಂಬಾ ಲೇಟ್ ಆಯ್ತು. ಅಂಡ್ ಮೇನ್ ಆಗಿ ನನ್ನ ಮಗನ ಎಕ್ಸಾಮ್ ನಾಳೆ, ಮ್ಯಾಥ್ಸ್ ಎಕ್ಸಾಮ್ ಅದ್ರದ್ದು. ಅದಕ್ಕೆ ಹೋಗ್ಬಿಟ್ಟು ನಾನು ಇನ್ನೂ ಓದ್ಸಿಲ್ಲ. ಅದೇ ಇವಾಗ ನನಗೆ ತಲೆನೋವಾಗಿರೋದು. ಈಗ ಕುತ್ಕೊಂಡು ಓದಿಸ್ತೀರಾ? ಇನ್ನೇನ್ ಮಾಡೋದು, 10:15 ಆಯ್ತು. ತಿನ್ಬಿಟ್ಟು ಮಲ್ಕೊಂತ ನಾನು. ಬೆಳಗ್ಗೆ ಪಾಪ ಬೇಗನೂ ಎದ್ದೇಳ್ಬೇಕಲ್ವಾ. ಇಟ್ಸ್ ಓಕೆ ಬಿಡಿ. ಪಾಪ ಹಂಗೆ ಎಷ್ಟು ಬರುತ್ತೋ ಅಷ್ಟು ಆನ್ಸರ್ ಮಾಡಿ. ಹೌದು, ನಿನ್ ತರನೇ ಕಲ್ತ್ಕೊಂಡ್ಬಿಟ್ರೆ ನಾನಿದ್ರೆ 5 ಮಾರ್ಕ್ ಶೀಟ್ ಬದಲಿ 20 ಮಾರ್ಕ್ ಶೀಟ್ ಇರುತ್ತೆ. ಪರವಾಗಿಲ್ಲ, ನನ್ನ ಮಕ್ಳಿಗೆ ಜನರಲ್ ನಾಲೆಜ್ ಕೊಡ್ತೀನಿ ನಾನು. ಜನರಲ್ ನಾಲೆಜು ಆಮೇಲೆ ಸ್ಕೂಲವರು ನಿನ್ನೆ ಪೇರೆಂಟ್ಸ್ಗೆ ಜನರಲ್ ನಾಲೆಜ್ ಹೇಳ್ಕೊಡ್ತಾರೆ. ಓಕೆ, ಎನಿವೇ ಇವಾಗ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಅಲ್ಲಿಂದ ಮನೆಗೆ ಹೋಗ್ತೀನಿ. ಇದೆಲ್ಲ ಆಗಿದೆ. ಈಗ ಅಂದ್ರೆ ಮೋಹನ್ ಡ್ರಾಪ್ ಮಾಡ್ಬೇಕು ಅಂತ ಕಾರ್ ತಗೊಂಡ್ಬಂದ್ರು. ಕಾರ್ ಪಾಪ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಂದಿದ್ದು. ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಇಟ್ಸ್ ಓಕೆ. ಸಾಕಿದ್ದು ಬರೀ ಇದು BTS ಲಚ್ಚು BTS ಬಂದು ತೆಗಿತೀನಿ ಒಂದ್ ದಿವಸ ಇರಿ. ಅವಳು ಯಾವಾಗ್ಲೂ ಲೇಟ್ ಮಾಡ್ತಾರೆ. ಕಾಲಲ್ಲೇ ಹೇಳ್ಬಿಟ್ಲಿ ಇವಳು, ಲಚ್ಚು ಆಲ್ರೆಡಿ ನಂಗೆ ಜಗಳ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಅಯ್ಯೋ
ಓಕೆ ಎನಿವೆ ಆಗ್ತಾ ಇರೋದೆಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ತಲೆ ಕೆಡ್ಸ್ಕೊಬಾರ್ದು. ಫೈನಲಿ ನಾವು ಹೋಗಿದ್ದ ಕೆಲಸ ಅಂತೂ ಮುಗೀತು. ನೆಕ್ಸ್ಟ್ ಇನ್ನು ಏನೇನು ಪ್ರೊಸೀಜರ್ಸ್ ಇರುತ್ತೆ ನಮ್ಮ ವೆಡ್ಡಿಂಗ್ದು ಅದನ್ನೆಲ್ಲ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಮ್ಮ ವೆಡ್ಡಿಂಗ್ದು ಸುಮಾರು ಎಪಿಸೋಡ್ಸ್ಗಳೆಲ್ಲೂ ಲಚ್ಚೂಸ್ ಪ್ರಪಂಚದಲ್ಲೂ ಬರುತ್ತೆ, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ, ಅವ್ರ ಚಾನಲಲ್ಲೂ ಬರುತ್ತೆ, ಹಾಗೆ ಸಣ್ಣ ಸುಪ್ರಿಯ ಅವರ ಚಾನಲ್ಲೂ ಬರುತ್ತೆ. ಇಬ್ರು ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಎಸ್, ನಮ್ಮ 3 ಜನ ಚಾನಲ್ ಆಲ್ಮೋಸ್ಟ್ ನಮ್ದು ಎಲ್ಲ ವೆಡ್ಡಿಂಗ್ ಎಪಿಸೋಡ್ಸ್ ಅಲ್ಲೂ ಟ್ಯಾಗ್ ಆಗಿರುತ್ತೆ. ಮಿಸ್ ಮಾಡ್ದಿರಾ ಎಲ್ಲ ಎಪಿಸೋಡ್ಸು ನೋಡಿ. ಓಕೆ, ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿನ್ ಡೈಲಾಗ್ ಹೇಳಿಲ್ಲ. ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿ.